ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಬೆಂಗಳೂರಾಗಿರೋ ನಾಗಸಂದ್ರ ದೊಡ್ಡ ಬಿದಿರುಕಲ್ಲು ಕೆರೆದಾಗದೀವಿ. ಅನುಭವ ನನಗೆ ಇನ್ನೂ ನಾನು ಇದು ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ನಾನು ಅದಕ್ಕೆ ಹೇಳಿದೆ, ಮೊದಲೇ ಕಠಿಣವಾದಂಥ ಹಾದಿ, ಸ್ವಲ್ಪ ಒಂದು 15-20 ದಿವಸ ಬೇಕು ನಾನು ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಸೊ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಅದು ಯಾಕೇನೋ ಗೊತ್ತಿಲ್ಲ ನನಗೆ. ಈ ಕ್ಯಾಮ್ರಾದ ಮುಂದೆ ನಿಂತು ಮಾತಾಡೋದು ಆಗೋದಾಗಿತ್ತು. ಅಂದರೆ ನಾನು ಭಾಳ ಕ್ಯಾಮ್ರಾ ಕಾನ್ಷಿಯಸ್ ಇದೀನಿ. ಕ್ಯಾಮ್ರಾ ನೋಡಿದ್ರೆ ಏನು ಮಾತಾಡ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಇವತ್ತು ಏನು ಗೊತ್ತಿಲ್ಲ, ಬೈ ಚಾನ್ಸ್ ಹಂಗೆ ಈ ಜಾಗಕ್ಕೆ ಇವತ್ತು ನೀನು ಬಂದಿದ್ದು. ಇಷ್ಟು ದಿನ ಬಿಸಿಯಪ್ಪ, ನೀನು ಇವಾಗ ಸೆಲೆಬ್ರೇಟ್ ಬಿಡಪ್ಪ. ಎಲ್ಲ ಭಗವಂತನ ಆಶೀರ್ವಾದ ನಿಮ್ಮ ಅಂತವ್ರ ಇಲ್ಲಿ. ಸೊ ಇದು ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ಯಾರ ಕೆರೆ. ಸೊ ಇಲ್ಲಿ ಒಂದು ಏನು ವಿಶೇಷಪ್ಪ ಅಂದ್ರೆ, ಈ ಸೈಡು ಮಸ್ತ್ ನೀರು, ಚಲೋ ನೀರು ನಿಂತ್ಕೊಂಡವ ಮಂಗ್ಳೂರು ಸಿಟಿನ ಬಂದ. ಬಟ್ ಅದೇ ನೀವು ಈ ಸೈಡ್ ನೋಡಿದ್ರಿ ಅಂದ್ರೆ ನೀರು ಅದಾವೆ, ಬಟ್ ಈ ಸಿಟಿ ಒಳಗಿರುವಂಥ ವೇಸ್ಟ್ ಹೆಂಗೆ ಬಂದು ಕಲೆಕ್ಟ್ ಆಯ್ತು ನೋಡ್ರಿ. ವೇಸ್ಟ್ ಮತ್ತು ಇನ್ನೊಂದು ವಿಷಯ ಏನಿರ್ಬೇಕಂದ್ರೆ, ಈ ಪರಿಸರ ನಮಗೇನು ಕೊಟ್ಟೈತಿ ಅಂದ್ರೆ ಇಷ್ಟೆಲ್ಲ ಕೊಟ್ಟೈತಿ. ಇಷ್ಟೆಲ್ಲ ಎಷ್ಟು ಚಲೋ ಕಾಣಿಸುತ್ತೆಲ್ಲ ನೋಡೋಕೆ ಇಷ್ಟು ಕೊಟ್ಟೈತಿ. ಬಟ್ ನಾವು ಪರಿಸರಕ್ಕೆ ಏನು ಕೊಟ್ಟಿವಿ ಅಂದರೆ, ಇಲ್ಲಿ ತೋರಿಸ್ತೀನಿ, ಕಾಣಿಸೋದು ಅನ್ಕೋತೀನಿ ಕ್ಯಾಮ್ರಾದಾಗ. ಇದನ್ನೆಲ್ಲ ನಾವು ಈ ಪರಿಸರಕ್ಕೆ ಕೊಟ್ಟಿವಿ. ಅಂದ್ರೆ ಎಷ್ಟು ದೊಡ್ಡ ಯಾಕೆ ಕಳಿಸ್ತೀರ ಈಗ? ಸೊ ಈ ಒಂದು ರೋಡನ್ನು ಎದಕ್ಕೆ ಮಾಡ್ಯಾರಪ್ಪ ಅಂತ ನಾನು ಅಂದ್ಕೊಂಡಿದ್ದೆ. ಎದಕ್ಕೆ ಮಾಡ್ಯಾರ ಅಂದರೆ, ನಾವು ಇಲ್ಲಿ ಮಿಡೋದಾಗಿ ಈ ಕಡೆಯಿಂದ ಹಂಗೆ ಬಂದು ಈ ಕಡೆ ಹೋಗಕ್ಕೆ ಮಾಡ್ಯಾರ ನಾನು ಅಂದ್ಕೊಂಡಿದ್ದೆ. ಅದು ಒಂದು ರೀಸನ್. ಆದರೆ ಅದ್ರ ಜೊತೆ ಇನ್ನೊಂದು ರೀಸನ್ ಐತಿ ಇದನ್ನು ಮಾಡಿದ್ದು ಯಾಕೆ ಅಂತೇಳಿ. ಸೊ ನಿಮ್ಗೆ ತೋರಿಸ್ತಾರೆ, ಇಲ್ಲಿ 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 ಇದು ಏನು ಹೊಲಸಾಗೈತಲ್ಲ, ಸೊ ಇದೇನು ಕ್ರ್ಯಾಸಸ್ ಬಂದು ಬಿದ್ದೈತಲ್ಲ, ಸೊ ಇದೇನು ವೇಸ್ಟ್ ಬಂದು ಬಿದ್ದೈತಲ್ಲ, ಸೊ ಅದನ್ನು ಫಿಲ್ಟ್ರೇಷನ್ ಮಾಡೋಕೆ ಮೇನಾಗಿ ಇಂಥ ದೊಡ್ಡ ಕಲ್ಲುಗಳನ್ನು ಹಾಕ್ಯಾರ ಇಲ್ಲಿ. ಸೊ ಈ ಕಲ್ಲದಾಗಿಂತ ನೀರು, ಸೊ ಆ ಒಂದು ಬ್ರಿಡ್ಜ್ದಾಗ ಇಡೀ ಇಲ್ಲಿ ನಾಗಸಂದ್ರದ ನೀರೆಲ್ಲ, ಕೊಳಚೆ ನೀರೆಲ್ಲ ಸೇರ್ಕೊಂಡು ಬರ್ತೈತಿ. ನೀವು ಕಾಣಿಸ್ತಿರ್ಬೋದಲ್ಲ ಇದು. ಅಲ್ಲಿಂದ ನೀರು ಬರ್ತೈತಿ. ಸೊ ಅಲ್ಲಿಂದ ಹಂಗೆ ಬಂದು ಈ ಒಂದು ಏನು ಬ್ರಿಡ್ಜ್ ಮಾಡ್ಯಾರಲ್ಲ, ಇದು ಏನು ಕಲ್ಲು ಹಾಕ್ಯಾರಲ್ಲ ಇದನ್ನು, ಸೊ ಈ ವೇಸ್ಟ್ ಏನು ಮಾಡ್ತೈತಿ ಇಲ್ಲೇ ನಿಂತ್ಕೊಂಡು, ಸೊ ಇದ್ರೊಳಗೆ ಇರುವಂಥ ನೀರು ಫಿಲ್ಟ್ರೇಟ್ ಆಗಿ ಸೊ ಇಲ್ಲಿಂದ ಕೆಳಗಡೆ ಹಾಯ್ದು, ಸೊ ಇಲ್ಲಿಂದ ನೀರು ಇಲ್ಲಿ ಬರೋದು ನೋಡಿರಿ. ಸೊ ಈ ಸೈಡ್ ನೋಡಿದ್ರೆ ಅಷ್ಟೊಂದು ನಿಮಗೆ ವೇಸ್ಟ್ ಮಟೀರಿಯಲ್ ಏನು ಕಾಣಿಸಂಗಿಲ್ಲ. ಸೊ ಇದು ಇಷ್ಟು ಕ್ಲೀನ್ ಐತಿ, ಬಟ್ ನೀರು ಕ್ಲೀನ್ ಇಲ್ಲ. ಸೊ ಇದು ಆದಮೇಲೆ ಇಲ್ಲಿ ಭೂಮಿ ಒಳಗೆ ಹೋಗಿ ತಾನೇ ಕ್ಲೀನ್ ಆಗ್ತಾವ ನೆಕ್ಸ್ಟ್ ನೀರು ಹೋಗ್ಬೇಕಂದ್ರೆ. ಸೊ ಇದು ಹಿಂಗೆ ಪ್ರೊಸೆಸ್ ನಡೆಯತ್ತೈತ್ರಿ ಇಲ್ಲಿ. ಆಯ್ತು. ಆಮೇಲೆ ಸೊ ನಾನು ಹಿಂಗೆ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಜಾಸ್ತಿ ಮಳೆ ಆಗಿರೋದ್ರಿಂದ ಭಾಳ ರಾಡಿತ್ತು, ಇಲ್ಲಿ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದ ನಿಮಗೆ ಅದು ಈ ಹೊಸದಾಗಿ ಕಟ್ಟಿರೋ ಬ್ರಿಡ್ಜನ್ನು ತೋರಿಸಿ ನೋಡ್ಕೊಂಡ್ಬಿಡ್ರಿ. ಸೊ ಅಲ್ಲಿಂದ ನಮಗೆ ಈಗ ಕೊಳಚೆ ನೀರು ಈ ಕಡೆ ಬರೋದು. ಸೊ ಇಲ್ಲಿ ಕೊಳಚೆ ನೀರು ಯಾಕೆ ಬಿಟ್ಟಾರ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸೊ ಇಲ್ಲಿ ಈ ಸೈಡ್ ಒಂದು ಪೈಪ್ಲೈನ್ ಮಾಡ್ಯಾರ ಇದಕ್ಕೆ. ಇಲ್ಲಿಂದ ಸೈಡಿಂದ ಪೈಪ್ಲೈನ್ ಮಾಡ್ಕೊಂಡು ಹೋಗ್ಯಾರ. ಅಲ್ಲಿ ಪೈಪ್ ಕಾಣಿಸ್ತಿರ್ತಾವೆ, ನೀವು ನೋಡ್ತಿರ್ಬೋದು ನೀವು ಅಲ್ಲಿ. ಅಲ್ಲಿ ಕಾಣಿಸ್ತಾವೆ ನೋಡಿರಿ, ಸಣ್ಣ ಪೈಪ್ ಕಾಣಿಸ್ತಾವೆ. ಸೊ ಹಂಗೆ ಮಾಡ್ಕೊಂಡು ಹೋಗ್ಯಾರ. ಅಲ್ಲಿ ಆ ಕಡೆ ಸೈಡು ವೇಸ್ಟ್ದು ಫಿಲ್ಟ್ರೇಷನ್ ಐತಿ. ಆ ಸೈಡ್ ಅಲ್ಲಿ ಫುಲ್ ಎಂಡಿಗೆ ಐತೆ. ಅದು ನಿಮ್ಗೆ ಮತ್ತೊಂದು ಸಾರಿ ಹೋದಾಗ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಅದು ಡ್ರೈನೇಜ್ ವಾಟರನ್ನು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಕೆರೆ ಒಳಗೆ ಬಿಟ್ಟಾರ. ಸೊ ಮೋಸ್ಟ್ ಪ್ರಾಬಬ್ಲಿ ಏನು ಅದು ಥಿಂಕಿಂಗ್ ಐತೆ ಗೊತ್ತಿಲ್ಲ, ಬಟ್ ಕೆರೆ ಒಳಗೆ ಕೊಳಚೆ ನೀರು ಬಿಟ್ಟಾರ. ಅದೇ ಒಂದು ಮನಸ್ಸಿಗೆ ಬೇಜಾರ ಆಗೋದು. ಸೊ ಮಾತೇ ಇಲ್ಲ. ಸೊ ಅಲ್ಲೆಲ್ಲ ಸೈಡಿಗೆ ಕುತ್ಕೊಳ್ಳೋಕೆ ಅರೇಂಜ್ಮೆಂಟು ಮಾಡ್ತೀನಿ ಅಂತ ಹೇಳ್ಯಾರ. ಸೊ ನೋಡೋಣಂತ. ಸೊ ಅಲ್ಲಿ ಏನಾದರೂ ಕುತ್ಕೊಳ್ಳೋಕೆ ಅರೇಂಜ್ಮೆಂಟ್ ಮಾಡಿದ್ರೆ ಅಂದ್ರೆ ಭಾಳ ಬೆಸ್ಟ್ ಆಗ್ತೈತಿ. ಎಷ್ಟು ದೊಡ್ಡ ಕಲ್ಲು ಹಾಕ್ಯಾರ ನೋಡ್ರಿ. ಗೈಸ್, ಇನ್ನೊಂದು ಹೇಳ್ಬೇಕಂದ್ರೆ, ಇದು ಆರ್ಟಿಫಿಷಿಯಲ್ ಕೆರೆ, ಆರ್ಟಿಫಿಷಿಯಲ್ ಲೇಕ್, ಕೃತಕ ಕೆರೆ. ಇದೆಲ್ಲ ಚಲೋ ಐತಿ, ಎಲ್ಲ ಮಸ್ತ್ ಐತಿ. ಈ ಕೆರೆ ಒಳಗಿರುವಂಥ ಹಂಸ ಅಂತೀರ ಏನಂತೀರಿ ಇದಕ್ಕೆ, ಇವು ಮಸ್ತ್ ಅದಾವ. ಬಟ್ ಮೇನ್ ನನಗೆ ಚಲೋ ಅನ್ಸ್ಲಾರ್ದಂದ್ರೆ ಇದು ನೋಡ್ರಿ.
ಫುಲ್ ಈ ಸೈಡ್ ಎಲ್ಲ ತುಂಬಿಬಿಡೈತಿ, ಫುಲ್ಲು ಕ್ಲೋಸ್. ವೇಸ್ಟ್ 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 ವೇಸ್ಟ್. ಏನು ಕೊಟ್ರಪ್ಪ ಈ ಪರಿಸರಕ್ಕೆ ಕೊಡುಗೆ ಅಂದ್ರೆ ಇದನ್ನು ಕೊಟ್ಟಿವ್ರಿ ಅಂತ ಹೇಳ್ಬೋದು, ಇದನ್ನೆಲ್ಲ ಕೊಟ್ಟಿವ್ರಿ ಅಂತ ಹೇಳ್ಬೋದು. ಇದು ಎಷ್ಟು ಕೊಟ್ಟಿವಿ ನೋಡ್ರಿ, 1 2 ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು, ಯಾಕೆ ಇಷ್ಟು ಕೊಟ್ಟಿವ್ರಿ ಕೊಡುಗೆ ಅಂತ ಪರಿಸರ ಏನಾದರೂ ಕೇಳ್ತಂದ್ರೆ, ಇಲ್ಲ ರೀ ನಾವು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅದೀವಿ, ಭಾಳ ತಿಳ್ಕೊಂಡವ್ರು ಅದೀವಿ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಭಾಳ ತಿಳ್ಕೊಂಡವ್ರು ಅದೀವಿ, ಭಾಳ ಇಂಟೆಲಿಜೆಂಟ್ ಪರ್ಸನ್ ಅದೀವಿ. ಸೊ ಅದಕ್ಕಿಂತ ಒಂದು ಕೊಡುಗೆಯನ್ನು ಕೊಡೋಕ್ಕಾಯಿತು. ಈ ಮೂಕ ಪ್ರಾಣಿಗಳು ಅದಾವಲ್ಲ, ಸೊ ಅವು ಸ್ವಲ್ಪ ನಮ್ಗಿಂತ ಸ್ವಲ್ಪ ಯಾಕೆ ಬಹಳಷ್ಟು ಜನ ಏನದಾವ ಇಂಟೆಲಿಜೆಂಟ್ ಇಲ್ಲ, ಅಂದ್ರೆ ಅದ್ರ ಬುದ್ಧಿಮತ್ತೆ ಅಷ್ಟು ಕರೆಕ್ಟಾಗಿಲ್ಲ. ಸೊ ಅದಕ್ಕೆ ಅವೆಲ್ಲೋ ಹಿಂದೆ ಬಿದ್ದು ಅನಿಸುತ್ತೆ ನನಗೆ. ಯಾಕೆ ಇಷ್ಟೊಂದು ಒಳ್ಳೆಯದನ್ನು ಮಾಡೋಕ್ಕಾಗ್ತಿದ್ದಿಲ್ಲ ಅವಕ್ಕೆ. ಸೊ ಅವು ಬುದ್ಧಿಮತ್ತ ಇರೋದ್ರಿಂದ ಅವು ಕೆಟ್ಟದ್ದು ಮಾಡೋದು ನಮ್ಮ ಪರಿಸರಕ್ಕೆ, ಒಳ್ಳೇದೇನೂ ಮಾಡಲಿಲ್ಲ ಇಲ್ಲಿ ತನೂ. ಸೊ ನಾವು ಮನುಷ್ಯರು ಹಾಗೆ ಬಂದುಬಿಟ್ಟೆ. ನಾನು ಏನು ವಿಡಿಯೋ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ, ಏನಿಲ್ಲ. ಸೊ ಬಂದಾದಮೇಲೆ ಯಾಕೇನೋ ಇವೆಲ್ಲ ವೇಸ್ಟ್ ಇತ್ತಲ್ಲ, ಇದನ್ನು ನೋಡಿ ಮಾತಾಡ್ಬೇಕಂತ ಡಿಸೈಡ್ ಆಗಿಬಿಟ್ನಿ. ಸೊ ಮಾತಾಡಿನಿ. ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮಾಡಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.